ಧರ್ಮದ ಯುದ್ಧ, ಭಕ್ತಿಯ ತೀವ್ರತೆ, ವಿಧಿಯ ಮಹಾನ್ ಕತೆ. ಇದು ರಾಮಾಯಣ. ಬಹಳ ಹಿಂದೆ ಅಯೋಧ್ಯ ರಾಜ್ಯದ ಅಧಿಪತಿ ದಶರಥ ಎಂಬ ರಾಜ ವಾಸಿಸುತ್ತಿದ್ದ. ಅವನಿಗೆ 3 ಪತ್ನಿಯರಿದ್ದರು: ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರ. ಮೊದಲ ಹೆಂಡತಿ ಕೌಸಲ್ಯ ಹಿರಿಯ ಮಗ ರಾಮನಿಗೆ ಜನ್ಮ ನೀಡಿದಳು. ಎರಡನೇ ಹೆಂಡತಿ ಕೈಕೇಯಿ ಭರತನಿಗೆ ಜನ್ಮ ನೀಡಿದಳು. ಆದರೆ 3ನೇ ಹೆಂಡತಿ ಸುಮಿತ್ರಳಿಗೆ ಅವಳಿ ಮಕ್ಕಳಿಗೆ ಜನ್ಮ ನೀಡಿ ಲಕ್ಷ್ಮಣ ಮತ್ತು ಶತ್ರುಘ್ನ ಎಂದು ಹೆಸರಿಟ್ಟರು. ಸ್ವಲ್ಪ ಸಮಯದೊಳಗೆ ಮಕ್ಕಳು ಸುಂದರ ರಾಜಕುಮಾರರಾಗಿ ಬೆಳೆದು ತಮ್ಮ ಬುದ್ಧಿವಂತಿಕೆ ಮತ್ತು ಶಕ್ತಿಗಾಗಿ ರಾಜ್ಯದಾದ್ಯಂತ ಪ್ರಸಿದ್ಧರಾದರು. ರಾಜ ದಶರಥನು ತನ್ನ ಎಲ್ಲಾ ಮಕ್ಕಳನ್ನು ಪ್ರೀತಿಸುತ್ತಿದ್ದನು. ಆದರೆ ಅವನ ಹೃದಯದಲ್ಲಿ ತನ್ನ ಹಿರಿಯ ಮಗ ರಾಮನ ಬಗ್ಗೆ ಮೃದುತ್ವವನ್ನು ಹೊಂದಿದ್ದನು. ಒಂದು ದಿನ ವಿಶ್ವಾಮಿತ್ರ ಋಷಿ ಯುವ ರಾಜಕುಮಾರರನ್ನು ನೆರೆಯ ರಾಜ್ಯವಾದ ಮಿಥಿಲಾಕ್ಕೆ ಕರೆದೊಯ್ದನು. ಅದನ್ನು ರಾಜ ಜನಕ ಆಳ್ತಿದ್ದನು. ಅವನು ತನ್ನ ಹೆಣ್ಣು ಮಕ್ಕಳಾದ ಸೀತಾ ಮತ್ತು ಊರ್ಮಿಳಾಗೆ ಸ್ವಯಂವರವನ್ನು ಆಯೋಜಿಸಿದ್ದನು. ರಾಜಕುಮಾರರೇ, ಸ್ವಾಗತ ಎಂದು ರಾಜ ಜನಕ ಘೋಷಿಸಿದನು. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನನ್ನ 2 ಸುಂದರ ಹೆಣ್ಣು ಮಕ್ಕಳಿಗಾಗಿ ನಾನು ಈ ಸ್ವಯಂವರವನ್ನು ಆಯೋಜಿಸಿದ್ದೇನೆ ಮತ್ತು ನಿಮ್ಮಲ್ಲಿ ಯಾರಾದರೂ ಅವರನ್ನು ಮದುವೆಯಾಗಬಹುದು. ಆದರೂ ಒಂದೇ ಷರತ್ತು ಎಂದರೆ ನೀವು ಶಿವನಿಂದ ಈ ದೊಡ್ಡ ಬಿಲ್ಲನ್ನು ಕಟ್ಟಬೇಕು. ಅನೇಕ ರಾಜಕುಮಾರರು ಸರತಿಯಂತೆ ಬಿಲ್ಲನ್ನು ಕಟ್ಟಿದರು, ಆದರೆ ಅವರಲ್ಲಿ ಯಾರೂ ಯಶಸ್ವಿಯಾಗಲಿಲ್ಲ. ಕೊನೆಯಲ್ಲಿ ರಾಮನು ಹೋಗಿ ರಾಜ ಜನಕನ ಹಿರಿಯ ಮಗಳು ಸೀತೆಯನ್ನು ಮದುವೆ ಮಾಡಲು ತನ್ನ ಮೊದಲ ಪ್ರಯತ್ನದಲ್ಲಿ ಅದನ್ನು ಕಟ್ಟಿದನು. ಊರ್ಮಿಳೆ ಲಕ್ಷ್ಮಣನನ್ನು ಮದುವೆಯಾದಳು ಮತ್ತು ಅವರೆಲ್ಲರನ್ನೂ ಬಹಳ ವೈಭವ ಮತ್ತು ಪ್ರದರ್ಶನದಿಂದ ರಾಜ್ಯಕ್ಕೆ ಮತ್ತೆ ಸ್ವಾಗತಿಸಲಾಯಿತು. ಒಂದು ದಿನ ರಾಜ ದಶರಥನು ರಾಮನನ್ನು ರಾಜನಾಗಿ ಮಾಡಲು ಇಚ್ಛೆ ವ್ಯಕ್ತಪಡಿಸುವವರೆಗೂ ಎಲ್ಲವೂ ಚೆನ್ನಾಗಿತ್ತು. ನನ್ನ ಪ್ರೀತಿಯ ಅಯೋಧ್ಯ ನಾಗರಿಕರೇ, ನಾನು ಹಲವಾರು ವರ್ಷಗಳಿಂದ ನಿಮ್ಮೆಲ್ಲರ ಸೇವೆಯನ್ನು ಮಾಡುತ್ತಿದ್ದೇನೆ. ಈಗ ನಾನು ವಯಸ್ಸಾಗುತ್ತಿದ್ದೇನೆ ಮತ್ತು ನನ್ನ ಹಿರಿಯ ಮಗ ರಾಮನನ್ನು ರಾಜನಾಗಿ ನೇಮಿಸಲು ಇಚ್ಛಿಸುತ್ತಿದ್ದೇನೆ ಎಂದು ರಾಜ ದಶರಥನು ಘೋಷಿಸಿದನು ಮತ್ತು ಇಡೀ ರಾಜ್ಯ ಸಂತೋಷದಿಂದ ನೃತ್ಯ ಮಾಡಿತು. ಆದರೆ ದಶರಥನ 2ನೇ ಹೆಂಡತಿ ಕೈಕೇಯಿ ಈ ನಿರ್ಧಾರದಿಂದ ಅತೃಪ್ತಿಯಾಗಿದ್ದಳು. ಯಾಕೆಂದರೆ ಅವಳು ತನ್ನ ಮಗ ಭರತನನ್ನು ರಾಜನಾಗಿ ಮಾಡಬೇಕೆಂದು ಬಯಸಿದ್ದಳು. ಅವಳ ಹತ್ತಿರದ ಸೇವಕನೊಬ್ಬನಾದ ಮಂಥರನಿಂದ ಅವಳು ಹಾಗೆ ಯೋಚಿಸಲು ಮೋಡಿ ಮಾಡಲ್ಪಟ್ಟಳು. ಅವಳು ತಕ್ಷಣ ರಾಜನನ್ನು ಕರೆದು ಅವನು ಬಹಳ ಹಿಂದೆ ಅವನಿಗೆ ನೀಡಿದ್ದ 2 ಆಸೆಗಳನ್ನು ಪೂರೈಸುವಂತೆ ಕೇಳಿಕೊಂಡಳು. ನನ್ನ ಪ್ರೀತಿಯ ರಾಜನೇ, ನೀನು ನನಗೆ ನೀಡಿದ್ದ 2 ವರಗಳನ್ನು ಪೂರೈಸುವ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೇನೆ ಎಂದು ಕೈಕೇಯಿ ಹೇಳಿದಳು. ನನ್ನ ಮಗ ಭರತನನ್ನು ರಾಜನಾಗಿ ಮಾಡಿ ರಾಮನನ್ನು 14 ವರ್ಷಗಳ ವನವಾಸಕ್ಕೆ ಕಾಡಿಗೆ ಕಳುಹಿಸಬೇಕು ಎಂದು ನಾನು ಬಯಸುತ್ತೇನೆ ಎಂದು ಕೈಕೇಯಿ ಹೇಳಿದಳು. ಪಾಪ ರಾಜನಿಗೆ ರಾಮನನ್ನು ವನವಾಸಕ್ಕೆ ಕಳುಹಿಸುವುದು ಬಿಟ್ಟು ಬೇರೆ ದಾರಿಯಿರಲಿಲ್ಲ. ಅವನಿಗೊಂದಿಗೆ ಅವನ ಹೆಂಡತಿ ಸೀತೆ ಮತ್ತು ಸಹೋದರ ಲಕ್ಷ್ಮಣ ಕಾಡಿಗೆ ಹೋದರು. ರಾಮ ಕಾಡಿಗೆ ಹೋದ ಕೂಡಲೇ ದಶರಥನು ಆ ಸತ್ಯವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದೆ ಕೆಲವೇ ದಿನಗಳಲ್ಲಿ ಸತ್ತು ಹೋದ. ರಾಮ, ಸೀತೆ ಮತ್ತು ಲಕ್ಷ್ಮಣ ಕಾಡಿನಲ್ಲಿ ಕಷ್ಟಗಳಿಂದ ತುಂಬಿದ ಜೀವನವನ್ನು ನಡೆಸಿದರು. ಒಂದು ದಿನ ರಾವಣನ ಸಹೋದರಿ ಶೂರ್ಪಣಖೆ ರಾಮನನ್ನು ನೋಡಿ ಅವನ ಸೌಂದರ್ಯಕ್ಕೆ ಮರುಳಾದಳು. ಅವಳು ಅವನೊಂದಿಗೆ ಮದುವೆಯಾಗಲು ಬಯಸಿದಳು, ಆದರೆ ರಾಮ ನಿರಾಕರಿಸಿದನು. ಕೋಪದಿಂದ ಅವಳು ಸೀತೆಯ ಮೇಲೆ ದಾಳಿ ಮಾಡಲು ಹೋದಾಗ ಲಕ್ಷ್ಮಣನು ಸೀತೆಯನ್ನು ರಕ್ಷಿಸಲು ಕೋಪದಿಂದ ಅವಳ ಮೂಗನ್ನು ಕತ್ತರಿಸಿಕೊಂಡ. ಅವಳು ಲಂಕೆಗೆ ಹಿಂಕಿರುಗಿ ತನ್ನ ಸಹೋದರ ರಾವಣನಿಗೆ ಘಟನೆಯನ್ನು ವಿವರಿಸಿದಳು. ಅವನು ಅವರ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು. ಒಂದು ದಿನ ಸೀತೆ ಕಾಡಿನಲ್ಲಿ ಒಂದು ಸುಂದರ ಜಿಂಕೆಯನ್ನು ನೋಡಿ ರಾಮನನ್ನು ತನಗಾಗಿ ತರುವಂತೆ ಕೇಳಿಕೊಂಡಳು. ಆ ಜಿಂಕೆ ರಾವಣನಿಂದ ಬಲೆಯಾಗಿತ್ತು. ಬಹಳ ಸಮಯದ ನಂತರವೂ ರಾಮ ಹಿಂತಿರುಗದಾಗ ಸೀತೆ ಲಕ್ಷ್ಮಣನನ್ನು ಹುಡುಕಲು ಕಳುಹಿಸಿದಳು. ಲಕ್ಷ್ಮಣನು ಹೋಗಲು ಹಿಂಜರಿಸಿದನು, ಆದರೆ ಕೊನೆಗೂ ಬಾಗಿಲಿನ ಮುಂದೆ ಮಾಯಾ ರೇಖೆಯನ್ನು ಎಳೆದಾದ್ಮೇಲೆ ಹೊರಟು ಹೋದನು. ಯಾವುದೇ ಸಂದರ್ಭದಲ್ಲಿಯೂ ಈ ರೇಖೆಯನ್ನು ದಾಟಬೇಡಿ ಎಂದು ನಾನು ನಿಮಗೆ ಒತ್ತಾಯಿಸುತ್ತೇನೆ ಎಂದು ಲಕ್ಷ್ಮಣನು ಹೇಳಿ ಹೊರಟು ಹೋದನು.
ಅಷ್ಟರಲ್ಲಿ ರಾವಣನು ಋಷಿಯಂತೆ ವೇಷ ಮಾಡಿ ಸೀತೆಯ ಬಳಿಗೆ ಬಂದು ಕೆಲವು ಹಣ್ಣುಗಳನ್ನು ಅರ್ಪಿಸಲು ಕೇಳಿಕೊಂಡನು. ಸೀತೆ ರೇಖೆಯನ್ನು ದಾಟಿದ ಕೂಡಲೇ ಸೀತೆಯನ್ನು ಹಿಡಿದು ತನ್ನ ರಥದಲ್ಲಿ ಲಂಕೆಗೆ ಕರೆದೊಯ್ದನು. ಏನಾಯಿತು ಎಂದು ರಾಮ ಮತ್ತು ಲಕ್ಷ್ಮಣರಿಗೆ ತಿಳಿದಾಗ ಅವರು ಸೀತೆಯನ್ನು ರಕ್ಷಿಸಲು ಧಾವಿಸಿದರು. ದಾರಿಯಲ್ಲಿ ಅವರು ವಾನರ ರಾಜ ಸುಗ್ರೀವ ಮತ್ತು ಹನುಮಂತನನ್ನು ಭೇಟಿಯಾದರು ಹಾಗೂ ಅವರು ಸೀತೆಯನ್ನು ರಕ್ಷಿಸಲು ಅವರಿಗೆ ಸಹಾಯ ಮಾಡಲು ನಿರ್ಧರಿಸಿದರು. ಹನುಮಂತನು ಸೀತೆಯನ್ನು ಹುಡುಕಲು ಲಂಕಾ ರಾಜ್ಯಕ್ಕೆ ಹಾರಿದನು ಮತ್ತು ಅವಳು ಹಿತ್ತಳದಲ್ಲಿ ಕುಳಿತಿರುವುದನ್ನು ನೋಡಿದನು. ಅವನು ಅವಳ ಬಳಿಗೆ ಹೋಗಿ, ಮಾತಾ ಸೀತಾ, ನಾನು ಭಗವಂತ ರಾಮನ ಸಂದೇಶವಾಹಕನು ಮತ್ತು ನಾನು ನಿಮಗೆ ಈ ಉಂಗುರವನ್ನು ನೀಡಲು ಇಲ್ಲಿದ್ದೇನೆ. ಭಗವಂತ ರಾಮನು ಈ ಉಂಗುರವನ್ನು ಕಳುಹಿಸಿದ್ದಾನೆ ಮತ್ತು ಅವನು ಶೀಘ್ರವೇ ನಿನ್ನನ್ನು ರಕ್ಷಿಸಲು ಬರುತ್ತಾನೆ ಎಂದು ಹೇಳಿದ್ದಾನೆ. ನಂತರ ಕಾವಲುಗಾರರು ಹನುಮನ ಬಾಲಕ್ಕೆ ಬೆಂಕಿ ಹಚ್ಚಿದರು. ಅವನು ರಾವಣನ ಇಡೀ ಅರಮನೆಯನ್ನು ಸುಟ್ಟು ಹಾಕಿ ರಾಮನ ಬಳಿಗೆ ಹಿಂತಿರುಗಿದನು. ಅದಾದ ನಂತರ ರಾಮ ಮತ್ತು ವಾನರ ಸೇನೆಯು ಸೀತೆಯನ್ನು ರಕ್ಷಿಸಲು ಲಂಕೆಗೆ ಪ್ರಯಾಣ ಬೆಳೆಸಿತು. ಅವರು ಹಲವಾರು ದಿನಗಳ ನಂತರ ಅಲ್ಲಿಗೆ ತಲುಪಿದರು ಮತ್ತು ಕೊನೆಗೂ ಯುದ್ಧ ಪ್ರಾರಂಭವಾಯಿತು. ಕುಂಭಕರ್ಣ, ರಾವಣನ ಪರಾಕ್ರಮಿ ಸಹೋದರ, ರಾವಣನ ಮಗ ಇಂದ್ರಜಿತ್ ಮತ್ತು ಬೇರೆ ಮಹಾನ್ ಯೋಧರು ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಅಂತಿಮವಾಗಿ ಭಗವಂತ ರಾಮ ಮತ್ತು ರಾವಣ ಮುಖಾಮುಖಿಯಾದರು. ಭಗವಂತ ರಾಮನು ರಾವಣನನ್ನು ಕೊಂದನು ಮತ್ತು ಅವರು ಸೀತೆಯನ್ನು ಅಯೋಧ್ಯ ರಾಜ್ಯಕ್ಕೆ ಹಿಂತಿರುಗಿಸಿದರು. ಅಲ್ಲಿ ಅವನಿಗೆ ರಾಜನಾಗಿ ಪಟ್ಟಾಭಿಷೇಕವಾಯಿತು.